ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಾಮನ್ವೆಲ್ತ್ ವಿಜೇತೆ ಕಂಚಿನ ಕುವರಿಗೆ ಅದ್ದೂರಿ ಸ್ವಾಗತ. ಕೆಆರ್ ನಗರದ ಹೆಮ್ಮೆಯ ಕ್ರೀಡಾಪಟು ಶಿಲ್ಪಾರಿಗೆ ವಿಜಯೋತ್ಸವ. ತವರೂರಿನಲ್ಲಿ ಭವ್ಯ ಮೆರವಣಿಗೆ. ಸರ್ಕಾರಿ ಆಸ್ತಿ ಬಳಕೆ ನಿಯಂತ್ರಣ ವಿಧೇಯಕ ನಿರ್ದಿಷ್ಟ ಸಂಘಟನೆಗೆ ಮಾತ್ರ ಸೀಮಿತವಲ್ಲ. ಪ್ರತಿಪಕ್ಷಗಳ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ. ಗುಟ್ಕಾ ನಿಷೇಧ ನಿರ್ಧಾರ ಅವೈಜ್ಞಾನಿಕ. ರೈತರ ಮೇಲೆ ಗದ ಪ್ರಹಾರ. ಮುಖ್ಯಮಂತ್ರಿ ವಿರುದ್ಧ ಬಿವೈ ವಿಜೇಂದ್ರ ಕಿಡಿ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಕೀರ್ತಿ ತಂದು ಕಂಚಿನ ಕುವರಿಯಾಗಿ ಹೊರಹೊಮ್ಮಿರುವ ಕ್ರೀಡಾಪಟು ಕೆಎಸ್ ಶಿಲ್ಪಾ ಅವರಿಗೆ ಅವರ ತವರೂರಾದ ಕೆಆರ್ ನಗರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಭವ್ಯ ಸ್ವಾಗತ ಕೋರಲಾಯಿತು. ನಗರದ ಹೆಬ್ಬಾಗಿಲಾದ ತೋಪಮ್ಮ ದೇವಸ್ಥಾನದ ಬಳಿ ಜಮಾಯಿಸಿದ ಸಾವಿರಾರು ಅಭಿಮಾನಿಗಳು ಹಾಗೂ ಕ್ರೀಡಾಭಿಮಾನಿಗಳು ಜಯಘೋಷಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಳಿಕ ವಿಜೇತೆ ಶಿಲ್ಪಾ ಅವರಿಗೆ ದೈತ್ಯ ಗಾತ್ರದ ಹೂವಿನ ಹಾರ ಹಾಕಿ ಗೌರವಿಸಲಾಯಿತು. ನಂತರ ಅವರನ್ನು ವಿಶೇಷವಾಗಿ ಅಲಂಕರಿಸಿದ ಚಿನ್ನದ ರಥದಲ್ಲಿ ಕೂರಿಸಿ ಹಾಸನ ಮೈಸೂರು ಮುಖ್ಯ ರಸ್ತೆಯ ಮೂಲಕ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಹೂಮಳೆಗೆರೆದು ತಮ್ಮ ನೆಚ್ಚಿನ ಕ್ರೀಡಾಪಟುವನ್ನು ಅಭಿನಂದಿಸಿದರು. ಸರ್, ಎಲ್ಲ ತುಂಬಾ ಖುಷಿ ಆಗ್ತಿದೆ. ಜನರ ಪ್ರೀತಿ ಸಿಕ್ಕಿದೆ ನನಗೆ. ಅದಕ್ಕಿಂತ ಜನರ ಪ್ರೀತಿ ತುಂಬಾ ಸಿಕ್ಕಿದೆ. ಎಲ್ಲರಿಗೂ ಸಹ ಕೃತಜ್ಞತೆ. ಹಾಗೆ ಪ್ರಧಾನಮಂತ್ರಿ ಮೀಟ್ ಮಾಡಿದಾಗಲೂ ನಮ್ಮ ಮನೆಯವರ ಜೊತೆ ಮೀಟ್ ಮಾಡಿದ ರೀತಿ ಖುಷಿ ಇತ್ತು. ಇದು ನಮ್ಮ ದೇಶನೇ ಸಂಭ್ರಮ ಪಡ್ತೈತೆ, ಹಾಗೆ ನಮ್ಮ ಕರ್ನಾಟಕ ಸಂಭ್ರಮ ಪಡ್ತೈತೆ. ಹಾಗೆ ನನ್ನ ಊರಾದಂತಹ ಕೆಆರ್ ನಗರ ಆಗಿರ್ಬೋದು. ಕರ್ನಾಟಕ ಸರ್ಕಾರದ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ವಿಧೇಯಕ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಪ್ರತಿಪಕ್ಷಗಳ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರವಾಗಿ ಕಿಡಿಕಾರಿದ್ದಾರೆ. ಬಿಲ್ ಕುರಿತು ಮಾತನಾಡಿರುವ ಅವರು, ಅವರ ಸಮಸ್ಯೆ ಏನು? ಅವರು ನಿಜಕ್ಕೂ ಬಿಲ್ ಓದಿದ್ದಾರಾ? ಪ್ರತಿಪಕ್ಷಗಳು ಬಿಲ್ ಓದಿದ್ದರೆ ಅದರಲ್ಲಿರುವ ಆಕ್ಷೇಪಣೆ ಏನು ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರ ಬಳಿ ಯಾವುದೇ ಸಲಹೆಗಳಿದ್ದರೆ ಅದನ್ನು ಸೇರಿಸಲು ನಾವು ಸಿದ್ಧರಿದ್ದೇವೆ. ಆದರೆ ಬಿಲ್ ಇನ್ನೂ ಸಂಪೂರ್ಣವಾಗಿ ಚರ್ಚೆಗೆ ಬಾರದೇ ಇದ್ದರೂ ಆಗಲೇ ಅದಕ್ಕೆ ಪರ ವಿರೋಧ ಎಂದು ಮಾತನಾಡಿದರೆ ಏನು ಅರ್ಥ ಎಂದು ಪ್ರಶ್ನಿಸಿದರು. ಈ ವಿಧೇಯಕವು ನಿರ್ದಿಷ್ಟ ಯಾವುದೇ ಸಂಘಟನೆಗೆ ಅಥವಾ ಆರ್ಎಸ್ಎಸ್ ವಿರುದ್ಧವಾಗಿ ರೂಪಿಸಿದ್ದಲ್ಲ. ಇದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಎಂದು ಸ್ಪಷ್ಟಪಡಿಸಿದರು. ಬಿಲ್ ಓದಿದಾರಾ? ಇಲ್ಲ. ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ಲನ್ನು ಓದಿದಾರಾ? ಓದಿದರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಬೇಕಲ್ಲ. ಬಿಲ್ ಇಂಟ್ರಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ದರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ. ಗುಟ್ಕಾ ನಿಷೇಧಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಯವರು ರೈತರ ಮೇಲೆ ಗದಪ್ರಹಾರ ಮಾಡುವ ಕೆಲಸ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ರಾಜ್ಯದಲ್ಲಿ ಒಟ್ಟು 9,49,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದ್ದು, ಇಡೀ ದೇಶದಲ್ಲೇ 26% ಅಡಿಕೆಯನ್ನ ನಮ್ಮ ರಾಜ್ಯದಲ್ಲೇ ಬೆಳೆಯಲಾಗುತ್ತದೆ. ಇದರಿಂದ ಲಕ್ಷಾಂತರ ರೈತರು ಮತ್ತು ಕೃಷಿ ಕಾರ್ಮಿಕರು ಈ ಬೆಲೆಯನ್ನು ನಂಬಿ ಬದುಕು ನಡೆಸುತ್ತಿದ್ದಾರೆ ಎಂದು ವಿಜೇಂದ್ರ ತಿಳಿಸಿದರು. ಸರ್ಕಾರ ಕೈಗೊಂಡಿರುವ ಈ ಅವೈಜ್ಞಾನಿಕ ನಿರ್ಧಾರದಿಂದ ಅಡಿಕೆ ಬೆಳೆಗಾರರಿಗೆ ತೀವ್ರ ಸ್ವರೂಪದ ಆಘಾತ ಉಂಟಾಗಿದೆ ಎಂದರು. ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ರೈತರ ಮೇಲೆ, ಅಡಿಕೆ ಬೆಳೆಗಾರರ ಮೇಲೆ ಗದಪ್ರಹಾರ ಮಾಡುವಂಥ ಪ್ರಯತ್ನ ಅಥವಾ ಷಡ್ಯಂತ್ರ ನಡೆದಿದೆಯಾ ಅನ್ನುವ ಗುಮಾನಿ ರಾಜ್ಯದ ಅಡಿಕೆ ಬೆಳೆಗಾರರಲ್ಲಿ ಇವತ್ತು ಮೂಡಿರುವಂಥದ್ದು. ತಮಗೆ ತಿಳಿದಿದೆ, ಇವತ್ತು ಮಲೆನಾಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕರಾವಳಿ ಭಾಗದಲ್ಲಿ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಲ್ಲಿರುವ ಕ್ರಿಕೆಟ್ ಪ್ರತಿಭೆಗಳಿಗೆ ಗುಣಮಟ್ಟದ ಹಾಗೂ ವೈಜ್ಞಾನಿಕ ತರಬೇತಿ ಒದಗಿಸುವ ಉದ್ದೇಶದಿಂದ ಟೈಮ್ಸ್ ಗುರುಕುಲ ಶಾಲಾ ಆವರಣದಲ್ಲಿ ಗುರುಕುಲ ಕ್ರಿಕೆಟ್ ಅಕಾಡೆಮಿ ಆರಂಭಿಸಲಾಗುತ್ತಿದ್ದು, ಆಗಸ್ಟ್ 16ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಪ್ರಾಂಶುಪಾಲೆ ಶೈಲಾರಾಯ್ ಅವರು ತಿಳಿಸಿದರು. ಟೈಮ್ಸ್ ಗುರುಕುಲ ಶಾಲೆಯ ಸಂಸ್ಥಾಪಕ ಎಬಿ ಸುರೇಂದ್ರಕುಮಾರ್ ಅವರ ಮುಂದಾಳತ್ವದಲ್ಲಿ ಅಕಾಡೆಮಿ ರೂಪುಗೊಂಡಿದ್ದು, 8 ರಿಂದ 18 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ನೀಡಲಾಗುತ್ತದೆ. ಅನುಭವಿ ತರಬೇತುದಾರರಾದ ಚೈತನ್ಯ ಅವರು ತರಬೇತಿಯ ನೇತೃತ್ವ ವಹಿಸಲಿದ್ದು, ಸುಮಾರು 10 ವರ್ಷಗಳ ಕ್ರಿಕೆಟ್ ಅನುಭವ ಹೊಂದಿದ್ದಾರೆ. ಅಕಾಡೆಮಿಯಲ್ಲಿ 3 ಅತ್ಯುತ್ತಮ ಅನ್ನೋ ಟರ್ಫ್ ಪಿಚ್ಗಳು, ಅನುಭವಿ ಹಾಗೂ ಅರ್ಹ ತರಬೇತುದಾರರು, ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಹಾಗೂ ಅಗತ್ಯ ಇರುವವರಿಗೆ 1-to-1 ತರಬೇತಿಯ ವ್ಯವಸ್ಥೆ ಇರಲಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಫಿಟ್ನೆಸ್, ಮ್ಯಾಚ್ ಪ್ರಾಕ್ಟೀಸ್ ಮತ್ತು ಸಿಮ್ಯುಲೇಷನ್ ತರಬೇತಿಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು. ಕ್ರಿಕೆಟ್ ಅಕಾಡೆಮಿ ಅನ್ನುವಂತಹ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಲಿದ್ದೀವಿ. ಅದರ ಉದ್ಘಾಟನಾ ಸಮಾರಂಭ ಇದೆ. ಸೊ ಹಾಗಾಗಿ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಎಬಿ ಸುರೇಂದ್ರಕುಮಾರ್ ಸರ್ ಅವರ ಮುಂದಾಳತ್ವದಲ್ಲಿ ನಮ್ಮ ಶಾಲೆಯ ಆವರಣದಲ್ಲಿ ಈ ಗುರುಕುಲ ಕ್ರಿಕೆಟ್ ಅಕಾಡೆಮಿಯು
ಆಗಸ್ಟ್ 16 ಭಾನುವಾರ. ಸುದ್ದಿಗೋಷ್ಠಿಯಲ್ಲಿ ಚೈತನ್ಯ, ವಿಜಯ್ ಕುಮಾರ್, ರಾಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ವ್ಯಂಗ್ಯಚಿತ್ರಗಳು ಸಮಾಜ ಹಾಗೂ ಪ್ರಸ್ತುತ ವಿದ್ಯಮಾನಗಳನ್ನು ಪರಿಣಾಮಕಾರಿಯಾಗಿ ಬಿಂಬಿಸುವುದರ ಜೊತೆಗೆ ಸಾವಿರ ಪದಗಳ ಸುದ್ದಿಯನ್ನ ಒಂದೇ ಚಿತ್ರದಲ್ಲಿ ಹೇಳುವ ಶಕ್ತಿ ಹೊಂದಿದೆ ಎಂದು ಹಿರಿಯ ವ್ಯಂಗ್ಯಚಿತ್ರಕಾರ ಹಾಗೂ ವ್ಯಂಗ್ಯಲೋಕ ಪತ್ರಿಕೆಯ ಆರಂಭಿಕರಾದ ಎಂವಿ ಶಿವರಾಮ್ ಅವರು ಅಭಿಪ್ರಾಯಪಟ್ಟರು. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 15ರಂದು ಈ ಪತ್ರಿಕೆಯನ್ನ ಲೋಕಾರ್ಪಣೆಗೊಳಿಸುತ್ತಿದ್ದೇನೆ. ಇದು ಅನ್ಸೆನ್ಸ್ನಲ್ಲಿ ಸಿಗುವ ಪತ್ರಿಕೆ ಎಂದು ತಿಳಿಸಿದರು. ಕಳೆದ 30-40 ವರ್ಷಗಳಿಂದ ವಿವಿಧ ವಾರಪತ್ರಿಕೆ, ಮಾಸಪತ್ರಿಕೆ ಹಾಗೂ ದಿನಪತ್ರಿಕೆಗಳಿಗೆ ವ್ಯಂಗ್ಯಚಿತ್ರಗಳನ್ನು ರಚಿಸುತ್ತಾ ಬಂದಿರುವುದಾಗಿ ತಿಳಿಸಿದರು. ಇದೀಗ ತಮ್ಮ ದೀರ್ಘಕಾಲದ ಅನುಭವ ಆಧಾರದಲ್ಲಿ ವ್ಯಂಗ್ಯಲೋಕ ಹೆಸರಿನ ಪಾಕ್ಷಿಕ ವ್ಯಂಗ್ಯಚಿತ್ರ ಪತ್ರಿಕೆಯನ್ನು ಆರಂಭಿಸುತ್ತಿರುವುದಾಗಿ ಹೇಳಿದರು. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಜನತಾ ಮಾಧ್ಯಮ ಪತ್ರಿಕೆಗೆ ವ್ಯಂಗ್ಯಚಿತ್ರಗಳನ್ನು ರಚಿಸುತ್ತಿದ್ದೆ. ಪತ್ರಿಕೆ ಆರಂಭವಾದಾಗಿನಿಂದ ಸುಮಾರು 5-6 ವರ್ಷಗಳ ಕಾಲ ನಿರಂತರವಾಗಿ ಚಿತ್ರಗಳನ್ನು ನೀಡಿದ್ದೇನೆ. ನಂತರ ಸುಧಾ, ತರಂಗ ಸೇರಿದಂತೆ ಹಲವು ಪತ್ರಿಕೆಗಳಿಗೂ ವ್ಯಂಗ್ಯಚಿತ್ರಗಳನ್ನು ರಚಿಸಿದ್ದಾಗಿ ಸ್ಮರಿಸಿದರು. ಬಂದಿರೋ ಒಂದು ಕಾರಣ ಏನು ಅಂತಂದರೆ, ನಾನು ಇಷ್ಟು ವರ್ಷ 30-40 ವರ್ಷಗಳಿಂದ ವ್ಯಂಗ್ಯಚಿತ್ರಗಳನ್ನು ರಾಜ್ಯದ ಎಲ್ಲ ಪತ್ರಿಕೆಗಳಿಗೂ ಮಾಡ್ತಾ ಬರ್ತಾಯಿದ್ದೆ. ಸುಧಾ, ತರಂಗ, ಯಾವುದು ವಾರಪತ್ರಿಕೆ, ದಿನಪತ್ರಿಕೆಗಳಿಗೆಲ್ಲ ನಾನು ವ್ಯಂಗ್ಯಚಿತ್ರಗಳನ್ನು ಮಾಡ್ತಾಯಿದ್ದೆ. ಇವತ್ತು ನಾನೇ ಒಂದು ಪಾಕ್ಷಿಕ ವ್ಯಂಗ್ಯಚಿತ್ರ ಪತ್ರಿಕೆಯನ್ನು ವ್ಯಂಗ್ಯಲೋಕ ಅಂತಕ್ಕಂಥ ಒಂದು ಚಿತ್ರ ಒಂದು ಪತ್ರಿಕೆಯನ್ನು ಶುರು ಮಾಡೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಗರದಲ್ಲಿಂದು ಪಾದಯಾತ್ರೆ ನಡೆಸಲಾಯಿತು. ಈ ವೇಳೆ ಪಕ್ಷದ ಜಿಲ್ಲಾ ಮಂಡಳಿಯ ಸದಸ್ಯರಾದ ಎಂಸಿ ಡೋಂಗ್ರೆ ಅವರು ಮಾತನಾಡಿ, ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಮಸ್ಯೆ, ಸಂವಿಧಾನದ ಆಶಯಗಳ ಮೇಲಿನ ದಾಳಿ ಹಾಗೂ ಸಾರ್ವಜನಿಕ ಉದ್ಯಮಿಗಳ ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿದರಲ್ಲದೆ ರಾಜ್ಯದಲ್ಲಿನ ಖಾಲಿ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಕೆಪಿಎಸ್ಸಿ ನೇಮಕಾತಿ ಹಗರಣಗಳ ನಿಷ್ಪಕ್ಷಪಾತ ತನಿಖೆ ನಡೆಸಿ ಪಾರದರ್ಶಕತೆ ತರಬೇಕು, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು, ವಸತಿ ರಹಿತ ಕುಟುಂಬಗಳಿಗೆ ನಿವೇಶನ ಹಾಗೂ ಮನೆ ನಿರ್ಮಾಣಕ್ಕೆ ನೆರವು ನೀಡಬೇಕು, ಮಾದಕ ದ್ರವ್ಯ ಹಾವಳಿ ತಡೆಯಬೇಕು, ರೈತರಿಗೆ ಗುಣಮಟ್ಟದ ಬೀಜ, ಗೊಬ್ಬರ ಒದಗಿಸಬೇಕು, ಕಾಫಿ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೆಸರು ಎಂಸಿ ಡೋಂಗ್ರೆ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಹಾಸನ ಜಿಲ್ಲಾ ಮಂಡಳಿಯ ಸದಸ್ಯ ಆಗಿದ್ದೇನೆ. ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ದೇಶಾದ್ಯಂತ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಆಗಸ್ಟ್ 6ರಿಂದ ಆಗಸ್ಟ್ 14ರವರೆಗೆ ಪಾದಯಾತ್ರೆ ನಡೀತಾ ಇದೆ. ಹಾಸನದಲ್ಲೂ ಸಹ ಆಗಸ್ಟ್ 6ರಿಂದ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ. ಹಾಸನದಲ್ಲಿ ರಾಜ್ಯ ಮಟ್ಟದ ಮೆಹ್ರಾ ನಬಿ ಡೇ ನೈಟ್ ಮೀಲಾದ್ ಕಾರ್ಯಕ್ರಮವು ಆಗಸ್ಟ್ 16ರ ಬೆಳಗ್ಗೆ 6ರಿಂದ ಆಗಸ್ಟ್ 17ರ ಬೆಳಗ್ಗೆ 6ರವರೆಗೆ 24 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹಸೈನರ್ ಆನಿಮಹಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸುನ್ನಿ ಯುವಜನ ಸಂಘ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇದರ ಅಂಗವಾಗಿ ಸೌಹಾರ್ದ ಸಂಚಾರ, ಮಾದರಿ ಮದುವೆ ಅಭಿಯಾನ, ಸರ್ವಧರ್ಮೀಯರ ಸಂಗಮ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಎಸ್ವೈಎಸ್ ನಡೆಸಿದೆ ಎಂದರು. ದಿನಪೂರ್ತಿ ನಡೆಯುವ ಕಾರ್ಯಕ್ರಮದಲ್ಲಿ ಮೌಲಿದ್, ಬೈತ್, ನಸೀಹತ್, ಮುರ್ದಾ, ಕವ್ಸಾಲಿ, ಸಲಾತ್ ಸೇರಿದಂತೆ ಪ್ರವಾದಿಯವರ ಗುಣಗಾನ ಹಾಗೂ ಆಧ್ಯಾತ್ಮಿಕ ಸಂದೇಶಗಳನ್ನು ಒಳಗೊಂಡ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ಸಂಜೆ ಸಂದೇಶ ಜಾಥಾ ಹಾಗೂ ಮಿಲಾದ್ ಸ್ನೇಹ ಸಂಗಮ ನಡೆಯಲಿದೆ ಎಂದರು. 1500ನೇ ಪ್ರವಾದಿ ಜನ್ಮದಿನಾಚರಣೆಯ ಅಂಗವಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಂತಹ ಸಾರ್ವತ್ರಿಕ ದರ್ಶನದ ಪ್ರವಾದಿ ಎಂಬ ವಿವಿಧ ಕಾರ್ಯಕ್ರಮದ ಮೂಲಕ ಇಡೀ ವರ್ಷ ಉದ್ದಕ್ಕೂ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರ ಸಮಾರೋಪವಾಗಿ ಇದೇ ಬರುವ ಆಗಸ್ಟ್ 16 ಭಾನುವಾರ ಬೆಳಿಗ್ಗೆ 5:15ರಿಂದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷ ಸೈಯದ್ ಮರ್ಷದ್ ತಬ್ಬಲ್, ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಹಾಜಿ ಬಶೀರ್, ಕಾರ್ಯದರ್ಶಿ ಹಸೈನರ್ ಆನಿಮಹಲ್, ಉಪಾಧ್ಯಕ್ಷ ಅಶು ಆಸಿಫ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯದೊಂದಿಗೆ ಕಲಾವಿದ ಕೃಷ್ಣಚಾರಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಉದ್ಘಾಟನಾ ಸಮಾರಂಭ ಆಗಸ್ಟ್ 16ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ಡಾ ಎಚ್.ಪಿ. ಕಾರದಕಟ್ಟಿ ಅವರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿತ್ರಕಲಾವಿದ ಬಿಎಸ್ ದೇಸಾಯಿ ಅವರ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ನಡೆಯಲಿದ್ದು, ಈ ಚಿತ್ರಕಲಾ ಪ್ರದರ್ಶನವನ್ನು ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಅವರಿಗೆ ಅರ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಲಾವಿದ ಕೃಷ್ಣಾಚಾರಿ ಅವರ ನೇತೃತ್ವದ ಆರ್ಟ್ ರೂಟ್ ಸ್ಟುಡಿಯೋ ವತಿಯಿಂದ ಆಯೋಜಿಸಿರುವ ಪ್ರದರ್ಶನವು ಆಗಸ್ಟ್ 16 ಮತ್ತು 17ರಂದು ಬೆಳಗ್ಗೆಯಿಂದ ಸಂಜೆ 6ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚಿತ್ರಕಲಾ ಪ್ರದರ್ಶನವನ್ನು ವೀಕ್ಷಿಸುವಂತೆ ಮನವಿ ಮಾಡಿದ್ದಾರೆ. ಕಲಾಭಿಮಾನಿಗಳು, ಕಲಾಪ್ರಿಯರು ಆಗಮಿಸಿ ಚಿತ್ರಕಲಾ ಪ್ರದರ್ಶನ ವೀಕ್ಷಿಸಿ ಅವರಿಗೆ ಹರಸಿ ಆಶೀರ್ವಾದ ಮಾಡಬೇಕೆಂದು ಕೇಳ್ತಾ ಇದ್ದೇನೆ. ಹಾಗೆಯೇ ಯಾಕೆ ಬರಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ, ಇವರ ಒಂದು ಕಲಾಕೃತಿಗಳು
ನೈಜ ಚಿತ್ರ ಕಲಾಕೃತಿಗಳಲ್ಲ, ಸೃಜನಾತ್ಮಕದಿಂದ ಮೂಡಿಬಂದಂಥ ಕಲಾಕೃತಿಗಳಿದಾವೆ. ಕ್ರಿಯೇಟಿವಿಟಿ ಆರ್ಟ್ ಎಕ್ಸಿಬಿಷನ್ ಇವರು ಮಾಡ್ತಾ ಇರೋದು. ಹಾಗೆಯೇ ಹಾಸನದಲ್ಲಿ ಪ್ರಥಮ ಬಾರಿಗೆ ಅಂತ ಹೇಳ್ಕೋಬೋದು. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಾಚಾರಿ, ಕಾರತಕಟ್ಟಿ, ಶಿವರಾಮ್ ಉಪಸ್ಥಿತರಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಆಗಸ್ಟ್ 16ರಂದು ಜಿಲ್ಲೆಯಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಅಭಿನಂದನೆ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಜಿಲ್ಲಾ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವ ಶಿಕ್ಷಕರನ್ನು ಅಭಿನಂದಿಸಲಾಗುವುದು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರೌಢಶಾಲೆಗೆ ಬಡ್ತಿ ನೀಡುವ ವಿಚಾರವಾಗಿ ರಾಜ್ಯ ಸಂಘದ ಪದಾಧಿಕಾರಿಗಳೊಂದಿಗೆ ಸಂವಾದ ನಡೆಸಲಾಗುವುದು. ಇದೇ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಸಮಸ್ಯೆಗಳ ಕುರಿತು ಹಕ್ಕೊತ್ತಾಯ ಮಂಡಿಸುವ ಕಾರ್ಯಕ್ರಮವು ನಡೆಯಲಿದ್ದು, ಶಾಲೆಯ ಶಿಕ್ಷಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ಹಾಸನ ಜಿಲ್ಲಾ ಘಟಕ, ಕೃಷ್ಣಮೂರ್ತಿ MS ಜಿಲ್ಲಾ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಸನ. ಇದರ ವತಿಯಿಂದ 16/8/2026 ಭಾನುವಾರ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಾವು ಅಭಿನಂದನಾ ಕಾರ್ಯಕ್ರಮ ಹಾಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಲಾಭವನದಲ್ಲಿ. ಎಲ್ಲ ಸಮಸ್ತ ಹಾಸನ ಜಿಲ್ಲೆಯ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಅಣ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದ್ಯಾವೇಗೌಡ ವಿಜಿ, ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಬಿಕೆ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗುಟ್ಕಾ ಹಾಗೂ ಪಾನ್ ಮಸಾಲಾ ನಿಷೇಧವನ್ನ ಏಕಾಏಕಿ ಜಾರಿಗೊಳಿಸುವ ಬದಲು ಈಗಾಗಲೇ ವ್ಯಾಪಾರಿಗಳು ಖರೀದಿಸಿರುವ ಹಳೆಯ ದಾಸ್ತಾನು ತೆರವುಗೊಳಿಸಲು ಕನಿಷ್ಠ 15 ದಿನಗಳ ಕಾಲಾವಕಾಶ ನೀಡಬೇಕು ಎಂದು ದಾಸ್ತಾನುಕಾರ ಮಧು ಒತ್ತಾಯಿಸಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಗುಟ್ಕಾ ಹಾಗೂ ಪಾನ್ ಮಸಾಲಾ ನಿಷೇಧಕ್ಕೆ ಮುಂದಾಗಿರುವುದನ್ನು ಸ್ವಾಗತಿಸುತ್ತೇವೆ. ಆದರೆ ಈಗಾಗಲೇ ಸಾಲ ಮಾಡಿ ಅಥವಾ ಸಣ್ಣ ಬಂಡವಾಳದಲ್ಲಿ ಖರೀದಿಸಿರುವ ಸರಕನ್ನ ಏನು ಮಾಡಬೇಕು ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ನಿಷೇಧದಿಂದ ಸಣ್ಣ ಪುಟ್ಟ ಅಂಗಡಿಗಳನ್ನು ಅವಲಂಬಿಸಿ ಜೀವನ ನಡೆಸುತ್ತಿರುವ ಅನೇಕ ವ್ಯಾಪಾರಿಗಳಿಗೆ ಆರ್ಥಿಕ ನಷ್ಟವಾಗಲಿದೆ. ಹಳೆಯ ದಾಸ್ತಾನು ತೆರವುಗೊಳಿಸಲು ಕಾಲಾವಕಾಶ ನೀಡಬೇಕು, ಇಲ್ಲವೇ ಸರ್ಕಾರವೇ ವ್ಯಾಪಾರಿಗಳ ಬಳಿ ಇರುವ ದಾಸ್ತಾನು ಖರೀದಿಸಲು ಕ್ರಮ ಕೈಗೊಳ್ಳಬೇಕು. ಯಾವುದೇ ಅವಕಾಶ ನೀಡದೆ ಅಧಿಕಾರಿಗಳು ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸುವುದು ಸರಿಯಲ್ಲ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಇರ್ಷಾದ್ ಹಾಗೂ ವಾಸು ಉಪಸ್ಥಿತರಿದ್ದರು. ಸಡನ್ ಆಗಿಬಿಟ್ಟು ಅವರು ಅಧಿಕಾರಿಗಳಿಗೆ ದುಡ್ಡು ಮಾಡ್ಕೊಟ್ಟಂಗೆ ಆಗುತ್ತೆ. ಮತ್ತು ಇನ್ನೊಂದು ಅವರು ಹೇಳಿದ್ದಾರೆ, ಆರೋಗ್ಯ ದೃಷ್ಟಿಯಿಂದ ಪಾನ್ ಮಸಾಲನ ಬ್ಯಾನ್ ಮಾಡ್ತಾಯಿದ್ದೀವಿ. ಓಕೆ, ಅದು ಖುಷಿನೇ. ಆರೋಗ್ಯ ದೃಷ್ಟಿಯಿಂದ ನಾವು ಅದರಲ್ಲೇ ವ್ಯಾಪಾರ ಮಾಡ್ತಿರೋದು. ಪರ್ಮಿಷನ್ ಕೊಟ್ಟಿದ್ರು ಮಾಡ್ತಿದ್ವಿ, ಪರ್ಮಿಷನ್ ಇಲ್ಲಾಂದ್ರೆ ಬೇಡ. ಓಕೆ, ಅದು ನಿಷೇಧ ಮಾಡಲಿ. ಒಂದು ಟೈಮ್ ಕೊಡಬೇಕಿತ್ತು. ಸುಮಾರು ಜನ ಅದರಲ್ಲಿ ಜೀವನ ಮಾಡ್ತಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ಆರೋಗ್ಯ ದೃಷ್ಟಿ ಅಂದಮೇಲೆ ಅವರು ಎಲ್ಲದನ್ನು ಬ್ಯಾನ್ ಮಾಡಲಿ. ಸಿಗರೇಟು, ಲಿಕ್ಕರು, ದಿನ ಸಾಯ್ತಿರೋದು ಹೆಚ್ಚು ಜನ ಹೆಂಡ ಕುಡಿದು ಸಾಯ್ತಿರೋದು, ಎಣ್ಣೆ ಕುಡಿದು ಸಾಯ್ತಿರೋ ಜನಗಳು. ಅದನ್ನ ಯಾಕೆ ಅವರು ಬಿಟ್ಕೊಂಡಿದ್ದಾರೆ? ಇನ್ಕಮಿಗೆ ಅರ್ಕಲಗೂಡು ಪಟ್ಟಣದ ರಸ್ತೆ ಬದಿ ಹಾಗೂ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಿಸಿಕೊಂಡು ನಿರ್ಮಿಸಿರುವ ಅನಧಿಕೃತ ಶೆಡ್ಗಳು, ಗೂಡಂಗಡಿಗಳು ಹಾಗೂ ವಾಣಿಜ್ಯ ಮಳಿಗೆಗಳ ತೆರವು ಕುರಿತು ತಾಲೂಕು ಆಡಳಿತದ ವತಿಯಿಂದ ಅಧಿಕಾರಿಗಳ ಸಭೆ ನಡೆಯಿತು. ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಕೆಸಿ ಸೌಮ್ಯ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಟ್ಟಣದಲ್ಲಿ ಸುಗಮ ವಾಹನ ಸಂಚಾರ ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ರಸ್ತೆ ಬದಿ ಮತ್ತು ಪಾದಚಾರಿ ಮಾರ್ಗಗಳಲ್ಲಿರುವ ಅತಿಕ್ರಮಗಳನ್ನು ತೆರವುಗೊಳಿಸುವ ಕುರಿತು ಚರ್ಚಿಸಲಾಯಿತು. ಆನಕರ ವೃತ್ತ, ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ, ಬಸ್ ನಿಲ್ದಾಣ, ಕುವೆಂಪು ಪಾರ್ಕ್ ಮುಂಭಾಗ, ದೊಡ್ಡಮ್ಮ ವೃತ್ತ, ನಂಜೇಗೌಡ ವೃತ್ತ ಹಾಗೂ ಸಂತೆಮರೂರು ವೃತ್ತ ಸೇರಿದಂತೆ ಪಟ್ಟಣದ ಪ್ರಮುಖ ಪ್ರದೇಶಗಳಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ಕೈಗೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಇಲ್ಲಿ ರಾತ್ರಿ ಹೊತ್ತು ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ ಎಲ್ಲ ನಿಂತ್ಕೊಂಡ್ರೆ ಅವ್ನು ಬೀಡ ಅಂಗಡಿ ಅವ್ನ ಮುಂದೆ ಏನಾಗುತ್ತೆ, ಎಲ್ಲ ಹುಡುಗರು ಪೊಕ್ಕರು ಎಲ್ಲ ಗಾಡಿಯಲ್ಲಿ ನಿಂತ್ಕೊಂಡು ಬೀಡ ನಿಂತ್ಕೊಂಡಿದ್ದಾರೆ. ಎಷ್ಟೊಂದು ಸರಿ ಅವನಿಗೆ ಲಾಸ್ಟ್ ಟೈಮ್ ಅವನಿಗೆ ಫೈನ್ ಕೂಡ ಹಾಕಿದ್ದೀವಿ. ನಂದಿ ನೀರು ಇದಿರಲ್ಲ, ಲಕ್ಷ್ಮೀ ಕಾಂಪ್ಲೆಕ್ಸ್ ಇದೆಯಲ್ಲ, ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಈಗ ಆಲ್ರೆಡಿ ಒಂದು ಬೇಕ್ರಿ ಇವೆಲ್ಲ ಮಾಡಕ್ಕೆ ಕೊಟ್ಟಿಲ್ಲ. ಒಂದು ಇದನ್ನ ಅವರು ಕೊಟ್ಟಿರೋ ಜಾಗ ನಿಮ್ಗೆ ಇಲ್ಲಿ, ಅವ್ರು ಎಷ್ಟು ದೂರ ಹೊರಗಡೆ ಬಂದಿದ್ದಾರೆ. ಈಗ ಅವ್ರಿಗೆ ಅಂಗಡಿಗೆ ಹೋಗ್ಬೇಕು ಅಂತ ಅಂದ್ರೆ ಮೇನ್ ರೋಡ್ನಲ್ಲಿ ಗಾಡಿ ನಿಲ್ಸ್ಬೇಕು, ಅವ್ನು ಅಂಗಡಿ ಒಳಗಡೆ ಹೋಗ್ಬೇಕು. ಅವನು ಇದು ಜನರೇಟರ್ ಸಮೇತ ತಗೊಂಡು ಮುಂದೆ ಇಟ್ಟಿರ್ತಾರೆ. ತುಂಬಾ ಅದನ್ನ ರಿಮೂವ್ ಮಾಡಿಸಿ. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್, ಆರೋಗ್ಯ ನಿರೀಕ್ಷಕ ಚೇತನ್, ಪಿಎಸ್ಐ ಕಾವ್ಯ, ಪಿಡಬ್ಲ್ಯೂಡಿ ಇಂಜಿನಿಯರ್ ಸಾಗರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು.
ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಬಾಂಗ್ಲಾ ವಲಸಿಗರನ್ನ ತಕ್ಷಣವೇ ಪತ್ತೆ ಹಚ್ಚಿ ದೇಶದಿಂದ ಹೊರಹಾಕಬೇಕು ಎಂದು ಆಗ್ರಹಿಸಿ ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ಕಲಬುರಗಿಯಲ್ಲಿ ಭರ್ಜರಿ ಪ್ರತಿಭಟನೆ ನಡೆಸಲಾಯಿತು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸಾಧ್ವಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಹಾಗೂ ಅಕ್ರಮ ವಲಸಿಗರ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ವಿವಿಧ ಬಡಾವಣೆಗಳಲ್ಲಿ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ನೆಲೆಸುತ್ತಿದ್ದು ಇದು ರಾಷ್ಟ್ರೀಯ ಭದ್ರತೆಗೆ ಹಾಗೂ ಸ್ಥಳೀಯರ ಸುರಕ್ಷತೆಗೆ ಗಂಭೀರವಾದ ಸವಾಲಾಗಿ ಪರಿಣಮಿಸಿದೆ. ಈ ವಿಚಾರವನ್ನು ನಗರ ಪೊಲೀಸರು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಕ್ರಮವಾಗಿ ವಾಸಿಸುತ್ತಿರುವ ಬಾಂಗ್ಲಾದೇಶವನ್ನು ಒತ್ತು ಓಡಿಸಲೇಬೇಕು. ಬಾಂಗ್ಲಾದೇಶವನ್ನು ಹೊರಗೆ ಹಾಕಲೇಬೇಕು. ಅಕ್ರಮ ಬಾಂಗ್ಲಾದೇಶವನ್ನು ಒತ್ತು ಓಡಿಸಲೇಬೇಕು. ಗಡಿಪಾರು ಮಾಡಲೇಬೇಕು. ದೇಶದ್ರೋಹಿಗಳನ್ನ ಗಡಿಪಾರು ಮಾಡಲೇಬೇಕು. ಮಳವಳ್ಳಿ ಪಟ್ಟಣದ ಗಾಯತ್ರಿ ಮಂದಿರದ ಆವರಣದಲ್ಲಿ ವಿಶ್ವ ಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಬಸವ ಜಯಂತಿ 26ನೇ ಸಾಲಿನ ವಿಶ್ವಗುರು ಪ್ರಶಸ್ತಿ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಡಿವೈಎಸ್ಪಿ ಯಶವಂತ್ ಕುಮಾರ್ ಉದ್ಘಾಟಿಸಿ ಮಾತನಾಡಿ, ದೇಶಕ್ಕೆ ಸಮಾನತೆಯನ್ನು ಸಾರಿದ ಬಸವಣ್ಣನವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ. ದೇಹವನ್ನೇ ದೇಗುಲವನ್ನಾಗಿ ಕಾಣುವಂತೆ ಸಮಾಜಕ್ಕೆ ಸಾರಿದವರು ಬಸವಣ್ಣ. ಇಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ವಿಶ್ವಗುರು ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಅಭಿಪ್ರಾಯಪಟ್ಟರು. ಬಸವಣ್ಣ ಪೂಜೆ ಮತ್ತು ಗುರುಗಳ ಸಾನ್ನಿಧ್ಯ ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಕಳೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಈ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯವರು ಪ್ರತಿ ವರ್ಷ ಒಂದು ವಿಶ್ವಗುರು ಕಾರ್ಯಕ್ರಮದಲ್ಲಿ ಕುಂದೂರು ರಸಸಿದ್ದೇಶ್ವರ ಮಠದ ನಂಜುಂಡಸ್ವಾಮಿ, ರಂಗಸ್ವಾಮಿ, ಶಿವಕುಮಾರ್, ಜವರಾಯಿಗೌಡ, ಡಾ ಮುರಳೀಧರ್ ಸೇರಿದಂತೆ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮತ್ತು ಕುಕನೂರು ಎಪಿಎಂಸಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಬೇಕೆಂದು ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಯಿತು. ಮುಖಂಡ ಈಶಪ್ಪ ಸಬರದ ಮಾತನಾಡಿ, ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಎಲ್ಲಾ ಸಮಸ್ಯೆಗಳಿಂದ ಪರದಾಡುತ್ತಿದ್ದಾರೆ. ಅಲ್ಪ ಸ್ವಲ್ಪ ಮಳೆಯಿಂದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಕುಕನೂರು ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಹಾಗೂ ಕುಕನೂರು ಎಪಿಎಂಸಿಯಲ್ಲಿ ವಹಿವಾಟು ಟೆಂಡರ್ ನಡೆಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾರ್ಯದರ್ಶಿಗಳಿಗೆ ಸರಿಯಾದ ಕ್ರಮವನ್ನ, ಸರಿಯಾದ ತಿಳುವಳಿಕೆಯನ್ನ ಹೇಳದೇ ಇರತಕ್ಕಂತ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಕೂಡ ಅದರೊಳಗೆ ಶಾಮೀಲ ಆಗ್ಯಾರ ಅನ್ನೋದಕ್ಕೆ ತಪ್ಪೇನಾಗ್ಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರ ನಮ್ಮ ಜಿಲ್ಲೆಯ ಬರ ಹೋದ ಸಾರಿ ಬರ ಬಿದ್ದರೂ ಕೂಡ ಸಂಘದ ತಾಲೂಕು ಅಧ್ಯಕ್ಷ ದೇವಪ್ಪ ಸೋಬಾನದ, ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ, ಬಸವರಾಜ್ ಸಬ್ರದಬ, ಶಿವಕುರಿ, ವಜೀರ್ ತಳಕಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹರ್ ಘರ್ ತಿರಂಗ ಯಾತ್ರೆ ಅಭಿಯಾನ ನಡೆಸಿದರು. ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿ, ಹರ್ ಘರ್ ತಿರಂಗ ಅಭಿಯಾನವು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನವನ್ನು ಸ್ಮರಿಸುವುದರ ಜೊತೆಗೆ ಪ್ರತಿಯೊಬ್ಬರಲ್ಲೂ ರಾಷ್ಟ್ರಭಕ್ತಿಯ ಭಾವನೆ ಮೂಡಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ಪ್ರತಿಯೊಬ್ಬರು ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ದೇಶದ ಏಕತೆ ಮತ್ತು ಅಖಂಡತೆಗೆ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ನಮ್ಮ ಪಕ್ಷದ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ ಎಲ್ಲ ಬಂದಿವೆ. ಇದರ ಸದುದ್ದೇಶ ಈಗಾಗಲೇ ನಾಯಕರು ತಿಳಿಸಿದ್ದಾರೆ. ನಮ್ಮ ದೇಶ ನಮ್ಮದು ಅಂತ. ನಂತರ ಮಾಜಿ ಶಾಸಕರು ಬಾಲರಾಜ್ ಮಾತನಾಡಿ, ನಮಗೆ ನಮ್ಮ ದೇಶ, ನಮ್ಮ ಧ್ವಜ ನಮ್ಮ ನೆನಪಿಗೆ ಬಂದ ತಕ್ಷಣ ಸ್ವಾತಂತ್ರ್ಯ ದಿನ. ಏಕೆಂದರೆ ಲಕ್ಷಾಂತರ ಜನ ದೇಶಭಕ್ತರು ನಮ್ಮ ದೇಶದ ಜನ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದಂಥವರು. ಅವರನ್ನೆಲ್ಲ ಈ ದಿನ ನಾವು ಸ್ಮರಿಸಬೇಕಾಗುತ್ತದೆ ಎಂದರು. ಈ ಯಾತ್ರೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ನಟರಾಜೇಗೌಡ, ನಗರ ಮಂಡಲ ಅಧ್ಯಕ್ಷ ಬೂದಿತಿಟ್ಟು ಶಿವಕುಮಾರ್, ಮಾಜಿ ಜಿಲ್ಲಾ ವಕ್ತಾರ ಬಸವರಾಜಪ್ಪ, ಎಸ್ಟಿ ಮೋರ್ಚಾ ಅಧ್ಯಕ್ಷ ಶಂಕರ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿದ್ದಪ್ಪ ಹಾಗೂ ಇತರರು ಹಾಜರಿದ್ದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಅಡಿಕೆ ಬೆಳೆಗಾರರಿಗೆ ತೊಂದರೆ ಉಂಟು ಮಾಡುವ ಸರ್ಕಾರದ ಇತ್ತೀಚಿನ ಆದೇಶವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಮಾಜಿ ಸಚಿವ ಆರಗ ಜ್ಞಾನೇಂದ್ರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೆಂಗಲಗೇಟ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಿನ್ನೆ ಅಡಿಕೆ ಬೆಳೆಗಾರರ ನಿಯೋಗದೊಂದಿಗೆ ನಾವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದ್ದೆವು. ಸರ್ಕಾರದ ಹೊಸ ಆದೇಶದಿಂದ ರೈತರಲ್ಲಿ ಆತಂಕ ಮನೆ ಮಾಡಿದ್ದು, ಇದರ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಅಡಿಕೆಯ ಬೆಲೆ ಕುಸಿತ ಕಂಡಿದೆ. ರೈತರ ಹಿತದೃಷ್ಟಿಯಿಂದ ಈ ಆದೇಶವನ್ನು ಕೂಡಲೇ ವಾಪಸ್ ಪಡೆಯುವಂತೆ ನಾವು ಸಿಎಂ ಅವರಿಗೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ವಿ. ನಾವು ಅಡಿಕೆ ಬೆಳೆಗಾರರ ಪ್ರದೇಶದ ಕೆಲವು ಶಾಸಕರುಗಳು ಒಂದು ಮನವಿ ತಯಾರು ಮಾಡಿ ಅವ್ರಿಗೆ ಕೊಟ್ವಿ.
145 ತಾಲೂಕುಗಳಲ್ಲಿ ಬೆಳೆಯುವಂಥ ಅಡಿಕೆ 5 ಲಕ್ಷ ಹೆಕ್ಟೇರಿಗಿಂತ ಜಾಸ್ತಿ. ನಗರಸಭೆ ಆವರಣದಲ್ಲಿ ಬ್ರೋಕರ್ಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಪ್ರಾಂಗಣದಲ್ಲಿ ಬೀಡು ಬಿಟ್ಟು ಬ್ರೋಕರ್ಗಿರಿ ನಡೆಸಿ ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ನಡೆದ ನಗರಸಭೆ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬ್ರೋಕರ್ಗಳಿಗೆ ನಗರಸಭೆ ಆವರಣದಲ್ಲಿ ಏನು ಕೆಲಸ, ಅವರನ್ನ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಬೆಂಬಲಿಸಬೇಡಿ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಗರ ವ್ಯಾಪ್ತಿಯಲ್ಲಿ ನಕಲಿ ಹಕ್ಕುಪತ್ರಗಳನ್ನು ತಯಾರಿಸಿ ನಗರಸಭೆ ಜಾಗವನ್ನು ಲಪಟಾಯಿಸುತ್ತಿದ್ದಾರೆ ಎನ್ನುವ ದೂರುಗಳು ವ್ಯಾಪಕವಾಗಿ ಕೇಳಿಬಂದಿದೆ. ಶ್ರೀಧರ ನಗರ, ರಾಮನಗರ ಹಾಗೂ ಇತರೆಡೆಗಳಲ್ಲಿ ನಗರಸಭೆಯಿಂದ ಕಾಯ್ದಿರಿಸಿದ ನಿವೇಶನ ಪಟ್ಟಿಯನ್ನು ತಕ್ಷಣ ಸಿದ್ಧಪಡಿಸಿ ಭದ್ರಪಡಿಸಿ ನಗರಸಭೆ ಜಾಗವನ್ನು ಅನಧಿಕೃತವಾಗಿ ಪರಭಾರೆ ಮಾಡಿಕೊಟ್ಟರೆ ಅಂತಹ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಯಾವುದೇ ವ್ಯಕ್ತಿಗೆ ಇವತ್ತಿಗೂ ಸುಳ್ಳು ಹೇಳಿದ ಮನುಷ್ಯ ನಾನು ಇವತ್ತಿಗೂ ಇಲ್ಲ. ಹೋದ್ಸರಿ ಚುನಾವಣೆ ಪೂರ್ವದಲ್ಲಿ ಇವರು ಇದೇ ಥರನೇ ನನ್ನ ಬಗ್ಗೆ ಬೇರೆ ಬೇರೆ ಅಪವಾದನೆ ಮಾಡಿ 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 ಅವ್ರು ಈ ಮಟ್ಟಕ್ಕೆ ಹೋಗಿದ್ದಾರೆ. ಬೇಳೂರು ಯಾವ ಸುಳ್ಳು ಹೇಳಿದಾನೋ ಅವ್ರು ಬಂದು ಹೇಳಬೇಕು. ನಾನು 2 ತಿಂಗಳ ಇರಲಿಲ್ಲ. ಸತ್ಯ ನನಗೋಸ್ಕರ ನನ್ನ ಬಾಯಿಗೋಸ್ಕರ ಒಂದು ಮಂತ್ರಿಸ್ಥಾನಕ್ಕಾಗಿ ಡೆಲ್ಲಿ ಹೋಗೋದು ಅಥವಾ ಮುಖ್ಯಮಂತ್ರಿಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೈಕ್ ರ್ಯಾಲಿಯನ್ನು ನಡೆಸಿದರು. ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಮಾತನಾಡಿ, ಸ್ವಾತಂತ್ರ್ಯ ದಿನದ ಅಂಗವಾಗಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೂಡಿ ಬೈಕ್ ರ್ಯಾಲಿ ನಡೆಸಿದ್ದೇವೆ. ಯುವಜನರಲ್ಲಿ ದೇಶಭಕ್ತಿ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ರ್ಯಾಲಿಯಲ್ಲಿ ಭಾಗವಹಿಸಿದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ನಾಳೆ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಭಾಗಂಶವಾಗಿ ಇಲ್ಲಿಂದ ನಮ್ಮ ಆಫೀಸಿನ ಕಚೇರಿಯಿಂದ ಅಂಬೇಡ್ಕರ್ ಸರ್ಕಲ್ ಮೂಲಕ ಎಲ್ಲ ಸಿಟಿ ಒಳಗಡೆ ಹೋಗಿ ಸುಮಾರು 2 ಕಿಲೋಮೀಟರ್ ಬೈಕ್ ರ್ಯಾಲಿ ಮಾಡಿದ್ದೇವೆ. ಈ ಬೈಕ್ ರ್ಯಾಲಿದು ಪರ್ಪಸ್ ಏನಂದರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಸೆಲೆಬ್ರೇಟ್ ಮಾಡಲಿಕ್ಕೆ, ಪ್ಲಸ್ ನಮ್ಮ ಯುವ ಜನರಲ್ಲಿ ದೇಶಭಕ್ತಿ ಮನೋಭಾವನೆಗೆ ಬೆಳೆಸಲಿಕ್ಕೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜು, ಬಿಇಒ ಮಂಜುಳಾ, ಸರ್ಕಾರಿ ನೌಕರರು, ಕರವೇ ಪ್ರವೀಣ್ ಶೆಟ್ಟಿ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ಚಂದನ್, ಗ್ರಾಮ ಘಟಕದ ಗೋಪಾಲಕೃಷ್ಣ ಹಾಗೂ ಇತರರು ಹಾಜರಿದ್ದರು. ಸುಮಾರು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಾಗಲವಾಡಿ ಕೆರೆಗೆ ಹೇಮಾವತಿ ನೀರು ಹರಿಸುವ ಯೋಜನೆಗೆ ಚಾಲನೆಗೆ ಅವಕಾಶ ಮಾಡಿಕೊಟ್ಟ ರೈತರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಂಕರಾನಂದ, ಹಾಗಲವಾಡಿ ಕೆರೆಗೆ ನೀರು ಹರಿಸುವಲ್ಲಿ ಶಾಸಕರ ಹೆಚ್ಚು ಆದ್ಯತೆ ನೀಡಿದ್ದು, ಈ ವರ್ಷ ಕಾಮಗಾರಿ ಮಾಡಿಯೇ ತೀರುತ್ತೇವೆ. ಈ ವರ್ಷವೇ ಹಾಗಲವಾಡಿ ಕೆರೆಗೆ ನೀರು ಹರಿಯಲಿದೆ. ಅನ್ನಪ್ಪನಹಳ್ಳಿ, ಕಲ್ಲಹರಗದಹಳ್ಳಿ, ಮತ್ತಿಕೆರೆ, ಶಿವಪುರ ಭಾಗಗಳಿಗೆ ಅನುಕೂಲವಾಗಲಿದೆ ಎಂದರು. ಸಣ್ಣರಂಗಯ್ಯ ಮಾತನಾಡಿ, ಕೆನಾಲ್ ಕಾಮಗಾರಿ ಅಂತ್ಯ ಕಂಡಿದ್ದರೂ ಕೇವಲ 300 ಮೀಟರ್ ಕಾಮಗಾರಿಗೆ ತೊಂದರೆಯಾಗಿದ್ದು, ಶಾಸಕರು ನಮ್ಮನ್ನು ಸಮಸ್ಯೆ ವಿವರ ತಿಳಿದು ಬಗೆಹರಿಸಲು ಹೇಳಿದ್ದರಿಂದ ರೈತರ ಮನವೊಲಿಸಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಂಕರಾನಂದ, ಕಾಯರ್ ಫೆಡರೇಷನ್ ರಾಜ್ಯ ನಿರ್ದೇಶಕ ಸಣ್ಣರಂಗಯ್ಯ, ಹೇಮಾವತಿ ಎಇ ಮಹೇಶ್, ಇಂಜಿನಿಯರ್ ಭರತ್ ಕುಮಾರ್, ಕಂದಾಯ ತನಿಖಾಧಿಕಾರಿ ಗುರುಪ್ರಸಾದ್ ಹಾಗೂ ಇತರರು ಹಾಜರಿದ್ದರು. ಕನಿಷ್ಠ ವೇತನ ಹೆಚ್ಚಳದ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಡಾ ಬಿಆರ್ ಅಂಬೇಡ್ಕರ್ ಗುತ್ತಿಗೆ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಸಾಗರ ನಗರಸಭೆ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕ ಇಲಾಖೆಯು ಮೇ 22, 2026ರಂದು ಕನಿಷ್ಠ ವೇತನ ಹೆಚ್ಚಳದ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಹಾಗೂ ಹಣಕಾಸು ಇಲಾಖೆಯು ಕನಿಷ್ಠ ವೇತನ ಜಾರಿಗೊಳಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯದಾದ್ಯಂತ ವಿವಿಧ ಪುರಸಭೆ ಹಾಗೂ ನಗರಸಭೆಗಳ ಎದುರು ಹೊರಗುತ್ತಿಗೆ ಪೌರ ಕಾರ್ಮಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಗುತ್ತಿಗೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಟಿ, ಕಾರ್ಯದರ್ಶಿ ರಾಘವೇಂದ್ರ ಆರ್ ಹಾಗೂ ಪ್ರಮುಖರಾದ ರಾಜು ಎಂ, ಸುರೇಶ್ ಗಾರ್ಗಲ್, ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂದೀಪ್ ಅಂತ ಹೇಳಿ ನಾನು ಕಳೆದ 15 ವರ್ಷದಿಂದ ನಾನು ಸಾಗರ ನಗರಸಭೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಗುತ್ತಿಗೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಯಾವುದೇ ರೀತಿ ವೇತನೂ ಮುಂಚೆಯಿಂದ ನಾವು ಮೊದಲು 6,000 ರೂಪಾಯಿ ತಗೊಳ್ತಾ ಇದ್ವಿ. ಅದಾದ ನಂತರ ಕಳೆದ ಹಿಂದೆ ಬಂದ ಸಿದ್ದರಾಮಯ್ಯನವರು 12,000 ಮಾಡಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಮನ್ವೆಲ್ತ್ ವಿಜೇತೆ ಕಂಚಿನ ಕುವರಿಗೆ ಅದ್ದೂರಿ ಸ್ವಾಗತ. ಕೆಆರ್ ನಗರದ ಹೆಮ್ಮೆಯ ಕ್ರೀಡಾಪಟು ಶಿಲ್ಪಾರಿಗೆ ವಿಜಯೋತ್ಸವ, ತವರೂರಿನಲ್ಲಿ ಭವ್ಯ ಮೆರವಣಿಗೆ. ಸರ್ಕಾರಿ ಆಸ್ತಿ ಬಳಕೆ ನಿಯಂತ್ರಣ ವಿಧೇಯಕ ನಿರ್ದಿಷ್ಟ ಸಂಘಟನೆಗೆ ಮಾತ್ರ ಸೀಮಿತವಲ್ಲ, ಪ್ರತಿಪಕ್ಷಗಳ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ. ಗುಟ್ಕಾ ನಿಷೇಧ ನಿರ್ಧಾರ ಅವೈಜ್ಞಾನಿಕ, ರೈತರ ಮೇಲೆ ಗದ ಪ್ರಹಾರ, ಮುಖ್ಯಮಂತ್ರಿ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.